أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಸಹ ನಾನು ತಬೂಕ್ ಯುದ್ಧದ ಘಟನೆಗಳ ಹೆಚ್ಚಿನ ವಿವರಗಳನ್ನು ನೀಡುತ್ತೇನೆ. ಜದ್ ಇಬ್ನ್ ಕೈಸ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿಯ ಘಟನೆಯನ್ನು ವಿವರಿಸಲಾಗಿದೆ. ಇವನು ಸಹ ಕಪಟವಿಶ್ವಾಸಿಗಳಲ್ಲಿ ಒಬ್ಬನಾಗಿದ್ದನು. ಅಬ್ದುಲ್ಲಾ ಇಬ್ನ್ ಉಬಯ್ಯನ ನಂತರ ಇವನು ಕಪಟವಿಶ್ವಾಸಿಗಳ ಎರಡನೇ ದೊಡ್ಡ ನಾಯಕನಾಗಿದ್ದನು. ಹುದೈಬಿಯಾ ಸಂಧಿಯ ಸಂದರ್ಭದಲ್ಲೂ ಬಯ್ಯತ್ ಮಾಡದವನು ಇವನೇ ಆಗಿದ್ದನು. ಇವನು ಕೂಡ ಹಜರತ್ ಪೈಗಂಬರ್ ಸಲಾ ವಸಲ್ಲಮರ ಬಳಿ ಬಂದು ಯುದ್ಧಕ್ಕೆ ಹೋಗದೆ ಇರಲಿಕ್ಕಾಗಿ ನೆಪ ಹೇಳಿದ್ದನು. ಇವನು ಹೀಗೆ ಹೇಳಿದ್ದಾಗಿ ಬರೆಯಲಾಗಿದೆ: ಯಾ ರಸೂಲಲ್ಲಾ, ಯುದ್ಧಕ್ಕೆ ಹೋಗದೇ ಇರಲು ನನಗೆ ಅನುಮತಿ ನೀಡಿರಿ ಮತ್ತು ನನ್ನನ್ನು ಗೊಂದಲಕ್ಕೆ ದೂಡಬೇಡಿರಿ. ಅಲ್ಲಾಹನಾಣೆ, ನನ್ನ ಜನಾಂಗಕ್ಕೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನನಗಿಂತ ಹೆಚ್ಚಾಗಿ ಮಹಿಳೆಯರನ್ನು ಬಯಸುವವನು ಯಾರೂ ಇಲ್ಲ. ಮಹಿಳೆಯರನ್ನು ನೋಡಿದರೆ ನಾನು ಸಹನೆ ಕಳೆದುಕೊಳ್ಳುವನು ಎಂಬ ಭಯ ನನಗೆ ಇದೆ. ಈ ಅಸಂಬದ್ಧ ಉತ್ತರವನ್ನು ಕೇಳಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವನಿಂದ ಮುಖ ತಿರುಗಿಸಿದರು ಮತ್ತು ಹೀಗೆ ಹೇಳಿದರು: ಸರಿ, ಹೋಗು, ನಿನಗೆ ಅನುಮತಿ ಇದೆ. ಈ ಮಾತುಗಳನ್ನೆಲ್ಲ ಕೇಳಿದ ಬಹಳ ನಿಷ್ಠಾವಂತ ಸಹಾಬಿಯಾಗಿದ್ದ ಆತನ ಪುತ್ರ ಹಜರತ್ ಅಬ್ದುಲ್ಲಾ ಇಬ್ನ್ ಜದ್ ರಜಿಲಾನ್ಹು ಬಹಳ ಕೋಪಗೊಂಡರು ಮತ್ತು ಹೀಗೆ ಹೇಳಿದರು: ಇದು ನಿಜವಲ್ಲ, ಅಲ್ಲಾಹನಾಣೆ, ಇದು ಯುದ್ಧಕ್ಕೆ ಹೋಗದಿರಲಿಕ್ಕಾಗಿ ನೀವು ತೋರಿಸುವ ಕಪಟತನ ಮಾತ್ರವಾಗಿದೆ. ಅಲ್ಲಾಹನ ಆಣೆ, ನಿಮ್ಮ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಖಂಡಿತವಾಗಿಯೂ ಪವಿತ್ರ ಕುರಾನಿನ ವಚನ ಅವತೀರ್ಣಗೊಳ್ಳುವುದು. ಒಂದು ವರದಿಯ ಪ್ರಕಾರ ಜದ್ ಇಬ್ನ್ ಕೈಸ್ನಿಗೆ ಸಂಬಂಧಿಸಿದಂತೆ ಪವಿತ್ರ ಕುರಾನಿನ ಹೀಗೊಂದು ವಚನ ಅವತೀರ್ಣಗೊಂಡಿತು: ನನಗೆ ಅನುಮತಿ ನೀಡಿರಿ ಮತ್ತು ನನ್ನನ್ನು ಪರೀಕ್ಷೆಗೆ ದೂಡಬೇಡಿರಿ ಎಂದು ಹೇಳುವ ವ್ಯಕ್ತಿ ಕೂಡ ಅವರ ಪೈಕಿ ಇದ್ದನು. ನಂತರದ ದಿನಗಳಲ್ಲಿ ಈತ ಉತ್ತಮವಾದ ರೀತಿಯಲ್ಲಿ ಪಶ್ಚಾತ್ತಾಪ ಮಾಡಿಕೊಂಡನು ಎಂದು ಹೇಳಲಾಗುತ್ತದೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹು ಖಿಲಾಫತ್ ಕಾಲದಲ್ಲಿ ಅವರು ನಿಧನರಾದರು. ಮದೀನದಲ್ಲಿ ಕಪಟವಿಶ್ವಾಸಿಗಳು ಮತ್ತು ಯಹೂದ್ಯರು ಸುಳ್ಳು ವದಂತಿಗಳನ್ನು ಹರಡುವ ಮೂಲಕ ಮುಸ್ಲಿಮರ ಧೈರ್ಯವನ್ನು ಕುಗ್ಗಿಸಲು ಮತ್ತು ಅವರನ್ನು ಯುದ್ಧಕ್ಕೆ ಹೋಗುವುದನ್ನು ತಡೆಯಲು ತಮ್ಮ ಸಂಪೂರ್ಣ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಇದಕ್ಕಾಗಿ ಅವರು ವಿವಿಧ ರೀತಿಯ ತಂತ್ರಗಳನ್ನು ಬಳಸುತ್ತಿದ್ದರು. ಅವರು ತಮ್ಮದೇ ಆದ ಒಂದು ಕೇಂದ್ರವನ್ನು ಮಾಡಿಕೊಂಡಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕೇಂದ್ರವನ್ನು ನಾಶಪಡಿಸಲು ಆದೇಶ ನೀಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ದಯೆ ಮತ್ತು ವಾತ್ಸಲ್ಯದ ಕಾರಣದಿಂದ ಈ ಜನರ ತಪ್ಪುಗಳನ್ನು ನಿರ್ಲಕ್ಷಿಸುತ್ತಿದ್ದರೂ ಇಸ್ಲಾಮೀ ವ್ಯವಸ್ಥೆಯ ವಿರುದ್ಧ ಯಾವುದೇ ಅಪಾಯಕಾರಿ ಪಿತೂರಿ ನಡೆಯುವಾಗ ಅದನ್ನು ದೊಡ್ಡ ವಿವೇಕದಿಂದ, ಆದರೆ ಕಠಿಣವಾಗಿ ಕೊನೆಗೊಳಿಸಲು ಕ್ರಮ ಕೈಗೊಳ್ಳುತ್ತಿದ್ದರು. ವ್ಯವಸ್ಥೆಯ ವಿರುದ್ಧ ಯಾವುದೇ ವಿಷಯವಿದ್ದಲ್ಲಿ ಆಗ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಅಲ್ಲಿ ಸೌಮ್ಯತೆಗೆ ಅವಕಾಶವಿರುವುದಿಲ್ಲ ಎಂಬ ಈ ಮೂಲಭೂತ ತತ್ವವನ್ನು ನೆನಪಿನಲ್ಲಿಡಬೇಕು. ಅಂತೆಯೇ ಈ ಸಂದರ್ಭದಲ್ಲೂ ಒಂದು ಕ್ರಮ ಕೈಗೊಳ್ಳಲಾಯಿತು. ಆದರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಯೆ ಮತ್ತು ಕ್ಷಮೆಯು ಎಷ್ಟು ಪ್ರಬಲವಾಗಿತ್ತು ಎಂದರೆ ಈ ಜನರಲ್ಲಿ ಯಾರನ್ನೂ ಬಂಧಿಸಲು ಅವರು ಆದೇಶಿಸಲಿಲ್ಲ ಮತ್ತು ಅವರಿಗೆ ಯಾವುದೇ ಹೆಚ್ಚಿನ ಶಿಕ್ಷೆಯನ್ನು ನೀಡಲಿಲ್ಲ. ಆದರೆ ಪಿತೂರಿಗಳ ಈ ಕೇಂದ್ರವನ್ನು ಅಂತ್ಯಗೊಳಿಸಲಾಯಿತು. ತಬೂಕ್ ಪ್ರಯಾಣಕ್ಕಾಗಿ ಎಲ್ಲರೂ ಸಿದ್ಧತೆಯಲ್ಲಿ ನಿರತರಾಗಿದ್ದರು. ಪ್ರಯಾಣದ ಖರ್ಚುಗಳನ್ನು ನಿರ್ವಹಿಸಲಿಕ್ಕಾಗಿ ನಿರಂತರವಾಗಿ ಆರ್ಥಿಕ ತ್ಯಾಗ ನಡೆಯುತ್ತಿತ್ತು. ಬಡ ಮತ್ತು ನಿರ್ಗತಿಕ ಸಹಾಬ್ಯರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬರುವಾಗ ಅವರಿಗೆ ಸಿದ್ಧತೆಗಾಗಿ ಸಹಾಯ ಮಾಡಲಾಗುತ್ತಿತ್ತು. ಅದೇ ರೀತಿ ಆರ್ಥಿಕ ಸಾಮರ್ಥ್ಯವುಳ್ಳ ಸಹಾಬ್ಯರು ಕೂಡ ತಮ್ಮ ಬಳಿ ಸವಾರಿ ಇಲ್ಲದ ಸಹಾಬಿಯರಿಗೆ ಸವಾರಿ ಮೃಗಗಳನ್ನು ಒದಗಿಸುತ್ತಿದ್ದರು.
ಏಕೆಂದರೆ ಸವಾರಿ ಇಲ್ಲದೆ ಈ ಪ್ರಯಾಣವನ್ನು ಮಾಡುವುದು ಅಸಾಧ್ಯವಾಗಿತ್ತು. ಬಲಿಷ್ಠರಾದವರು, ಪ್ರಯಾಣದ ಕಷ್ಟವನ್ನು ಸಹಿಸಿಕೊಳ್ಳಲು ಶಕ್ತರಾದವರು ಮತ್ತು ಸವಾರಿ ಹಾಗೂ ಯಾತ್ರೆಯ ಖರ್ಚನ್ನು ಹೊಂದಿರುವವರು ಮಾತ್ರ ನಮ್ಮೊಂದಿಗೆ ಬರಲಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದ್ದರು. ಈ ಸಂದರ್ಭದಲ್ಲಿ ಕೆಲವು ಸಹಾಬಿಯರು ಅಳುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಬಂದರು. ಅವರು ಸವಾರಿಯನ್ನು ಕೇಳಿದರು. ಅವರು ನಿಜವಾಗಿಯೂ ಬಡವರಾಗಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮನ್ನು ಸವಾರಿ ಮಾಡಿಸಲು ನನ್ನ ಬಳಿ ಈಗ ಏನೂ ಇಲ್ಲ. ಈ ಮಾತು ಕೇಳಿ ಅವರು ಅಳುತ್ತಾ ಹಿಂತಿರುಗಿದರು. ಆ ಸಹಾಬಿಯರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಿಸ್ಸಹಾಯಕತೆಯ ಸ್ಥಿತಿಯನ್ನು ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಈ ರೀತಿ ವಿವರಿಸಿದ್ದಾನೆ. ಯುದ್ಧಕ್ಕೆ ಹೋಗಲು ತಮಗೆ ಸವಾರಿ ಒದಗಿಸಬೇಕೆಂದು ನಿನ್ನ ಬಳಿಗೆ ಬಂದು ಕೇಳಿದವರ ಮೇಲೂ ತಪ್ಪೇನಿಲ್ಲ. ನಿಮಗೆ ಸವಾರಿ ಒದಗಿಸಲು ನನ್ನ ಬಳಿ ಏನೂ ಇಲ್ಲ ಎಂದು ನೀನು ಹೇಳಿದೆ. ಆಗ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಲು ತಮ್ಮ ಬಳಿ ಏನೂ ಇಲ್ಲವೆಂಬ ದುಃಖದಿಂದ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ ಸ್ಥಿತಿಯಲ್ಲಿ ಅವರು ಮರಳಿದರು. ಇದು ಸೂರಾ ತೌಬಾದ ಆಯತಾಗಿದೆ. ನಂತರ ಈ ಸಹಾಬಿಯರಿಗೆ ಯಾತ್ರೆಯ ವ್ಯವಸ್ಥೆ ದೊರಕಿತ್ತು ಮತ್ತು ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಪ್ರಯಾಣ ಮಾಡಿದರು. ಹಜರತ್ ಅಬೂ ಮೂಸಾ ಅಲ್ ಅಶರಿ ರಜಿಯಲ್ಲಾಹುರ ಗೋತ್ರದ 6 ಜನರು ಕೂಡ ಸವಾರಿಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ವಿನಂತಿ ಇರಿಸಿದ್ದರು. ಅವರು ಅಬೂ ಮೂಸಾ ಅಶರಿ ರಜಿಯಲ್ಲಾಹುರನ್ನು ತಮ್ಮ ಪ್ರತಿನಿಧಿಯಾಗಿ ಕಳುಹಿಸಿದರು. ಅವರೊಡನೆ ಕೂಡ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು, ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ಈ ಮಾತು ಕೇಳಿ ಆ ಜನರು ಅಳುತ್ತಾ ಹಿಂತಿರುಗಿದರು. ಆದರೆ ಅದೇ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಸಾದ್ ಬಿನ್ ಉಬಾದಾ ರಜಿಯಲ್ಲಾಹುರಿಂದ ಒಂಟೆಗಳನ್ನು ಖರೀದಿಸಿದರು ಮತ್ತು ಹಜರತ್ ಅಬೂ ಮೂಸಾ ಅಶರಿ ರಜಿಯಲ್ಲಾಹುರನ್ನು ಕರೆದು ಹೀಗೆ ಹೇಳಿದರು, ಈ ಒಂಟೆಗಳನ್ನು ತೆಗೆದುಕೊಂಡು ಹೋಗಿರಿ. ನೀವು ಮತ್ತು ನಿಮ್ಮ ಸಂಗಡಿಗರು ಯಾತ್ರೆಗೆ ಬಳಸಿಕೊಳ್ಳಿರಿ. ಈ ಯುದ್ಧಕ್ಕೆ ಹೋಗುವಾಗ ಮದೀನದಲ್ಲಿ ಪ್ರತಿನಿಧಿಯನ್ನು ನೇಮಿಸುವ ಬಗ್ಗೆ ವಿವಿಧ ಹೇಳಿಕೆಗಳಿವೆ. ಒಂದು ಹೇಳಿಕೆಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಮುಹಮ್ಮದ್ ಇಬ್ನ್ ಮಸ್ಲಮಾ ರಜಿಯಲ್ಲಾಹುರನ್ನು ಮದೀನದಲ್ಲಿ ತಮ್ಮ ಪ್ರತಿನಿಧಿಯಾಗಿ ನೇಮಿಸಿದರು. ಇದರ ಜೊತೆಗೆ ಹಜರತ್ ಸಬಾ ಇಬ್ನ್ ಉರ್ಫತಾ ರಜಿಯಲ್ಲಾಹು, ಹಜರತ್ ಅಲಿ ರಜಿಯಲ್ಲಾಹು ಮತ್ತು ಹಜರತ್ ಅಬ್ದುಲ್ಲಾ ಇಬ್ನ್ ಉಮ್ಮಿ ಮಕ್ತೂಮ್ ರಜಿಯಲ್ಲಾಹುರ ಹೆಸರುಗಳು ಕೂಡ ವರದಿಯಾಗಿವೆ. ಎಂದರೆ ಈ 4 ವ್ಯಕ್ತಿಗಳನ್ನು ಕೂಡ ಪ್ರತಿನಿಧಿಗಳನ್ನಾಗಿ ನೇಮಿಸಿರಬಹುದು. ಆದರೆ ಅವರ ಜವಾಬ್ದಾರಿಗಳಲ್ಲಿ ವ್ಯತ್ಯಾಸವಿತ್ತು. ಇದು ದೀರ್ಘ ಪ್ರಯಾಣವಾಗಿದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರನ್ನು ನೋಡಿಕೊಳ್ಳಲು ಮತ್ತು ಮನೆಯ ಅಗತ್ಯಗಳನ್ನು ಪೂರೈಸಲು ಹಜರತ್ ಅಲಿ ರಜಿಯಲ್ಲಾಹುರನ್ನು ಮದೀನದಲ್ಲಿಯೇ ಇರುವಂತೆ ಆದೇಶಿಸಿದ್ದರು. ಟೀಕಿಸುವುದೇ ಕೆಲಸವಾಗಿದ್ದ ಕಪಟಿ ವಿಶ್ವಾಸಿಗಳು ಈ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಅಲಿ ರಜಿಯಲ್ಲಾಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಭಾರವಾಗಿದ್ದರು. ಆದ್ದರಿಂದ ಅವರು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲಿಲ್ಲ ಎಂದು ಅವರು ಹೇಳುತ್ತಿದ್ದರು. ಈ ಟೀಕೆಗಳನ್ನು ಕೇಳಿ ಅಥವಾ ತನ್ನ ಸುತ್ತಮುತ್ತ ಕಪಟಿ ವಿಶ್ವಾಸಿಗಳನ್ನು ನೋಡಿ ಹಜರತ್ ಅಲಿ ರಜಿಯಲ್ಲಾಹು ಗಲಿಬಿಲಿಗೊಂಡರು ಮತ್ತು ತನ್ನ ಆಯುಧವನ್ನು ತೆಗೆದುಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಹೋದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಜುರುಫ್ ಎಂಬ ಸ್ಥಳದಲ್ಲಿ ತಂಗಿದರು. ಅಲಿ ರಜಿಯಲ್ಲಾಹುರ ಚಿಂತೆ ಮತ್ತು ಗಲಿಬಿಲಿಯನ್ನು ಕಂಡಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸಮಾಧಾನಪಡಿಸುತ್ತಾ ಹೇಳಿದ ಮಾತು ಅವರ ಶ್ರೇಷ್ಠತೆ ಮತ್ತು ಘನತೆಯನ್ನು ಹೆಚ್ಚಿಸಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿ ರಜಿಯಲ್ಲಾಹುರೊಡನೆ ಹೀಗೆ ಹೇಳಿದರು, ಹೇ ಅಲಿ, ಮೂಸಾ ಅಲಿಸ್ಲಾಮರಿಗೆ ಹಾರೂನ್ ಅಲಿಸ್ಲಾಂ ಇದ್ದಂತೆ ನೀನು ನನ್ನ ಪಾಲಿಗೆ ಇರುವುದರಲ್ಲಿ ನನಗೆ ಸಂತೋಷವಿಲ್ಲವೇ? ಆದರೆ ನನ್ನ ಅನುಪಸ್ಥಿತಿಯಲ್ಲಿ ನಿನಗೆ ಪ್ರವಾದಿ ಎಂಬ ಸ್ಥಾನ ಇರುವುದಿಲ್ಲವಷ್ಟೇ. ತಬೂಕಿಗಾಗಿ ಮುಸ್ಲಿಮರ ಸಂಖ್ಯೆ ಬಗ್ಗೆ ಹೀಗೆ ಬರೆಯಲಾಗಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧದ ಸಿದ್ಧತೆಗಾಗಿ ಎಲ್ಲಾ ರೀತಿಯ ಬಾಹ್ಯ ಸಿದ್ಧತೆಗಳನ್ನು ಮಾಡಿದ ನಂತರ ದ್ವಾದ ಕಡೆಗೆ ಗಮನ ಹರಿಸಿದರು. ಸಿದ್ಧತೆಯ ಪ್ರಾರಂಭದಿಂದ ತಬೂಕ್ ಕಡೆಗೆ ಪ್ರಯಾಣಿಸುವವರೆಗೂ ಈ ಪ್ರಾರ್ಥನೆಯನ್ನೇ ಮಾಡುತ್ತಿದ್ದರು. ಅಲ್ಲಾಹುಮ್ಮ ಇನ್ ತುಹ್ಲಿಕ್ ಹಾಜಿಲ್ ಇಸಾಬತ್ತು ಫಲನ್ ತೋಬದ ಫಿಲ್ ಅರ್ಜಿ. ಹೇ ಅಲ್ಲಾ, ಈ ಗುಂಪು ನಾಶವಾದರೆ ಈ ಭೂಮಿಯ ಮೇಲೆ ನಿನ್ನನ್ನು ಆರಾಧಿಸುವವರಾಗಿ ಈ ಭೂಮಿಯಲ್ಲಿ ಯಾರೂ ಉಳಿಯರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೊದಲ ಯುದ್ಧವಾದ ಬದರ್ ಯುದ್ಧದ ಸಂದರ್ಭದಲ್ಲೂ ಅವರ ಈ ಕೊನೆಯ ಯುದ್ಧವಾದ ಸಂದರ್ಭದಲ್ಲೂ ಇದೇ ಪ್ರಾರ್ಥನೆಯನ್ನು ಮಾಡಿದ್ದರು ಎಂಬುದು ವಿಸ್ಮಯಕರವಾದ ಸಂಗತಿಯಾಗಿದೆ. ಹೇಗಿದ್ದರೂ ತೀವ್ರ ಬೇಸಿಗೆಯ ಕಾಲ, ದೀರ್ಘ ಪ್ರಯಾಣ, ಇತರ ಹಲವು ಸಮಸ್ಯೆಗಳು ಹಾಗೂ ಕಪಟಿ ವಿಶ್ವಾಸಿಗಳ ಪ್ರಚಾರದ ಹೊರತಾಗಿಯೂ 30,000 ಸಂಖ್ಯೆಯ ಒಂದು ದೊಡ್ಡ ಸೈನ್ಯವು ಸಿದ್ಧವಾಯಿತು. ಇದರಲ್ಲಿ 10,000 ಕುದುರೆ ಸವಾರರು ಇದ್ದರು. ಈ ಸೇನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದ ಅತಿದೊಡ್ಡ ಸೈನ್ಯವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಬೂಕ್ ಯುದ್ಧದ ದೊಡ್ಡ ಧ್ವಜವನ್ನು ಹಜರತ್ ಅಬೂಬಕರ್ ರಜಿಯಲ್ಲಾಹುರಿಗೆ ನೀಡಿದರು. ಅದಲ್ಲದೆ
ಹಜರತ್ ಜುಬೇರ್ ರಜಿಯಲ್ಲಾಹು, ಹಜರತ್ ಉಸೇದ್ ಬಿನ್ ಹುಜೈರ್ ರಜಿಯಲ್ಲಾಹು, ಹಜರತ್ ಅಬೂ ದುಜಾನಾ ರಜಿಯಲ್ಲಾಹು ಅಥವಾ ಕೆಲವು ವರದಿಗಳ ಪ್ರಕಾರ ಹಜರತ್ ಹುಬ್ಬಾಬ್ ಬಿನ್ ಮುನ್ಜಿರ್ ರಜಿಯಲ್ಲಾಹುವರಿಗೂ ಧ್ವಜಗಳನ್ನು ನೀಡಲಾಯಿತು. ಈ ಯಾತ್ರೆಯ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಕಮಾ ಇಬ್ನ್ ಫಗ್ವಾ ಕುಜಾಯಿ ಮತ್ತು ಅವರ ತಂದೆಯನ್ನು ದಾರಿ ತೋರುಗರಾಗಿ ಆಯ್ಕೆ ಮಾಡಿದರು. ಅವರು ರಸ್ತೆಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದರು ಮತ್ತು ಶೀಘ್ರವಾಗಿ ಸರಿಯಾದ ಮಾರ್ಗದಿಂದ ಕರೆದೊಯ್ಯಲು ಬಲ್ಲವರಾಗಿದ್ದರು. ಹಜರತ್ ಕಾಬ್ ಬಿನ್ ಮಾಲಿಕ್ ರಜಿಯಲ್ಲಾಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಬೂಕ್ ಯುದ್ಧಕ್ಕಾಗಿ ಗುರುವಾರದ ದಿನ ಹೊರಟರು. ಅವರು ಗುರುವಾರದ ದಿನ ಪ್ರಯಾಣಿಸುವುದನ್ನು ಇಷ್ಟಪಡುತ್ತಿದ್ದರು. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.